ಬಸ್ ಡ್ರೈವರ್ಗೆ ಚಾಕು ಇರಿತ ಪ್ರಕರಣ. ಅಪರಿಚಿತ ವ್ಯಕ್ತಿಯಿಂದ ಡ್ರೈವರ್ಗೆ ಚಾಕು ಇರಿತಾಗಿರುವುದು ದೇವನಹಳ್ಳಿಯ ವಿಜಯಪುರ ಸರ್ಕಲ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಬಸ್ ಡ್ರೈವರ್ಗೆ ಚಾಕು ಇರಿತಾಗಿರುವುದು ಅಪರಿಚಿತ ವ್ಯಕ್ತಿಯಿಂದ ಚಾಕು ಇರಿತಾಗಿರುವುದು ದೇವನಹಳ್ಳಿಯ ವಿಜಯಪುರ ಸರ್ಕಲ್ ಇದೆಯಲ್ಲ, ಅಲ್ಲಿ ಈ ಒಂದು ಘಟನೆ ನಡೆದಿರುವುದು. ದೇವನಹಳ್ಳಿಯ ವಿಜಯಪುರ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಪರಿಚಿತ ವ್ಯಕ್ತಿಯಿಂದ ಬಸ್ ಡ್ರೈವರ್ಗೆ ಚಾಕು ಇರಿತಾಗಿರೋದು. ಅಪರಿಚಿತ ವ್ಯಕ್ತಿಯಿಂದ ಡ್ರೈವರ್ಗೆ ಚಾಕು ಆಗಿರುವಂಥದ್ದು ದೇವನಹಳ್ಳಿ ವಿಜಯಪುರ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಪರಿಚಿತ ವ್ಯಕ್ತಿಯಿಂದ ಬಸ್ ಡ್ರೈವರ್ಗೆ ಚಾಕು ಇರಿತ ಪ್ರಕರಣ. ಆತ ಬಸ್ ಡ್ರೈವರ್ಗೆ ಚಾಕುನ ಹಾಕಿದ್ದಾನೆ, ಚಾಕುವಿಂದ ಹಲ್ಲೆಯನ್ನು ಮಾಡಿದ್ದಾನೆ, ಕೊಲೆ ಮಾಡೋ ಪ್ರಯತ್ನವನ್ನು ಮಾಡಿರುವಂಥದ್ದು. ಅಪರಿಚಿತ ವ್ಯಕ್ತಿಯಿಂದ ಬಸ್ ಡ್ರೈವರ್ಗೆ ಚಾಕು ಇರಿತ ಪ್ರಕರಣ. ಆರೋಪಿಯನ್ನ ದೇವನಹಳ್ಳಿ ಪೊಲೀಸರೀಗ ಬಂಧಿಸಿದ್ದಾರೆ. ನಂಜುಂಡ ಬಂಧಿತ ಆರೋಪಿ, 29 ವರ್ಷದ ನಂಜುಂಡ ಬಸ್ ಡ್ರೈವರ್ಗೆ ಚಾಕು ಇರಿದಿರುವಂಥದ್ದು. ದೇವನಹಳ್ಳಿ ತಾಲೂಕಿನ ದೊಡ್ಡ ಸಾಗರಹಳ್ಳಿ ನಿವಾಸಿ ಆಗಿರುವಂಥ ನಂಜುಂಡ ಈ ಒಂದು ಕೃತ್ಯವನ್ನು ಮಾಡಿದ್ದಾನೆ. ಈತ ನೋಡಿ, ಈ ಫೋಟೋದಲ್ಲಿ ತೋರಿಸ್ತಾ ಇದ್ವಲ್ಲ, ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ ಟಿವಿಯಲ್ಲಿ, ಸೊ ಆತನೇ ನಂಜುಂಡ. ಈತ ಬಸ್ ಡ್ರೈವರ್ಗೆ ಚಾಕು ಇರಿತ ಮಾಡಿರುವಂಥದ್ದು. ದೇವನಹಳ್ಳಿ ಪಟ್ಟಣದ ವಿಜಯಪುರ ಸರ್ಕಲ್ನ SLN ಬಾರ್ ಮುಂಭಾಗ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣ. ಈ ಘಟನೆ ನಡೆದು ಏನು ಆಲ್ಮೋಸ್ಟ್ 7 ಡೇಸ್ ಆಗಿರುವುದು, 7-8 ಡೇಸ್ ಆಗಿದೆ. ಅಂದರೆ ಜನವರಿ 4ರಂದು ಸಂಜೆ ಬಾರ್ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಇದೀಗ ಈತನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊ ರವಿಯನ್ನ ವ್ಯಕ್ತಿಗೆ ಚಾಕುನ ಹಾಕಿರೋದು. ರವಿಯನ್ನ ವ್ಯಕ್ತಿಗೆ ಚಾಕುವಿಂದ ನಂಜುಂಡ ಹಲ್ಲೆ ಮಾಡಿರೋದು. ರವಿಗೆ 34 ವರ್ಷ, ನಂಜುಂಡಿಗೆ 29 ವರ್ಷ. ಮೂಲತಃ ಯಲಹಂಕ ಸಿಂಗನಹಳ್ಳಿ ಗ್ರಾಮದ ನಿವಾಸಿ. ಕಳೆದ 3 ತಿಂಗಳಿಂದ ದೇವನಹಳ್ಳಿ ಕಾರ್ಮಲ್ ಶಾಲೆಯ ಡ್ರೈವರ್ ಕೆಲಸ ಮಾಡ್ತಿದ್ದಾನೆ ರವಿ. ಆತ ಬಾರ್ ಮುಂದೆ ಬುಲೆಟ್ ಬೈಕ್ ಮೇಲೆ ಕುಳಿತಾಗ ಏಕಾಏಕಿ ನಂಜುಂಡ ಚಾಕು ಇರಿದಿದ್ದ. ಎಲ್ಲ ಘಟನೆಗಳು ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಟಿವಿ ಪರದೆ ಮತ್ತೊಂದು ಸೈಡಲ್ಲಿ ಘಟನೆಗಳ ಬಗ್ಗೆ ನೋಡ್ತಾ ಇದ್ದೀರಾ. CC ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು 4-5 ಬಾರಿ ಚಾಕುವಿನಿಂದ ಇರಿದಿರುವ ನಂಜುಂಡ ಇರಿತಕ್ಕೆ ಒಳಗಾದ ವ್ಯಕ್ತಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಘಟನೆಗೆ ನಿಖರವಾದ ಕಾರಣ ಏನು ತಿಳಿಬಂದಿಲ್ಲ. ಸೊ ದೇವನಹಳ್ಳಿ ಪೊಲೀಸರೀಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ಅರೆಸ್ಟ್ ಮಾಡಿದರೆ ಈತನ ವಿಚಾರಣೆ ಮಾಡಬೇಕಿದೆ. ನೀವು ದೃಶ್ಯಗಳು ನೋಡ್ತಾ ಇದ್ದೀರಾ. ಒಂದು ದೃಶ್ಯದಲ್ಲಿ ಚಾಕು ಇರಿತಕ್ಕೆ ಒಳಗಾದಂಥ ರವಿ ಘಟನೆಯಲ್ಲಿ ಜನಗಳು ಮುತ್ತಾಕೊಂಡಿದ್ದಾರೆ. ಮತ್ತೊಂದು ಕಡೆ ಸಿಕ್ಕಾಕೊಂಡಿರುತ್ತ ನಂಜುಂಡ. ಫೋಟೋದಲ್ಲಿ ತೋರಿಸ್ತಾ ಇದೆಯಲ್ಲ, ಆತ ನಂಜುಂಡ. ದೇವನಹಳ್ಳಿ ವಿಜಯಪುರ ಸರ್ಕಲ್ ಬಳಿ ಈ ಒಂದು ಘಟನೆ ನಡೆದಿತ್ತು. ಜನವರಿ 4ರಂದು ಈ ಒಂದು ಘಟನೆ ನಡೆಯಿತು. ಇದೀಗ ಆತರ ಚಾಕು ನೀರಿದು ಹಲ್ಲೆ ಮಾಡಿ ಆತ ತಪ್ಪಿಸ್ಕೊಂಡು ಹೋಗಿದ್ದ, ಕಣ್ಮರೆಯಾಗಿದ್ದ. ಇದೀಗ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಬಟ್ ಆದರೆ ಈ ಘಟನೆಗೆ ಏನು ಕಾರಣ, ಯಾಕೆ ಚಾಕುವಿಂದ ಇರಿದ, ಅಲ್ಲೇ ಯಾಕೆ ಮಾಡ್ದ ಅನ್ನೋದು ಮಾತ್ರ ನಿಗೂಢವಾಗಿರುತ್ತದೆ. ಸೊ ಇದೀಗ ಆತನ ವಿಚಾರಣೆ ಮಾಡಬೇಕಿದೆ. ವಿಚಾರಣೆ ಮಾಡಿದ ಬಳಿಕ ಎಲ್ಲ ಮಾಹಿತಿ ಹೊರ ಬೀಳಲಿದೆ.